Hello everyone, welcome to Sನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 17ನೇ ಪ್ರಶ್ನೆ. ಬಲವನ್ನು ಸದಿಶ ಪ್ರಮಾಣವೆಂದು ಪರಿಗಣಿಸಲಾಗುತ್ತದೆ ಏಕೆ? ಬಲವನ್ನು ಸದಿಶ ಪ್ರಮಾಣವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅದಕ್ಕೆ ಪರಿಮಾಣ ಮತ್ತು ಇದು ಇರುತ್ತೆ. ಈಗ ಒಂದು ಇಮ್ಯಾಜಿನೇಷನ್ಗೆ ಹೋಗೋಣ. ನಾವು ಏನಂದ್ರೆ ಒಂದು ಕಾರ್ ಇದೆ. ಆ ಕಾರು ಅದನ್ನ ಇಂಜಿನ್ ಚಾಲು ಆಗ್ತಾ ಇಲ್ಲ, ನಾವೇನ್ ಮಾಡ್ತೀವಿ, ಅದನ್ನ ತಳ್ತೀವಿ. ಅಲ್ಲಿ ಒಂದ್ 4 ಜನ ತಳ್ಳಿದಾಗ ಮುಂದ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಅಲ್ವಾ? ಈಗ ಸೇಮ್ ಸಿಚುವೇಶನ್ ಇದೆ. ಕಾರ್ ಚಾಲು ಆಗ್ತಾ ಇಲ್ಲ. ಒಂದು ಟ್ವಿಸ್ಟ್ ಇದೆ, ಏನಂದ್ರೆ ಆ ಕಾರಿನ ಚಕ್ರ ಅಲ್ಲಿ ಹೊತ್ಕೊಂಡಿದೆ. ಈಗ ಹೇಳಿ ನೀವು, ಅದೇ 4 ಜನ ಬಂದು ಇದನ್ನ ಇಲ್ಲಿ ಹಾಕಿದಷ್ಟೇ ಬಲ ಇಲ್ಲಿ ಸಾಕಾಗತ್ತಾ? ಇಲ್ಲ, ಸಾಕಾಗೋದಿಲ್ಲ. ಬಲ ಬೇರೆ ಬೇರೆ ಪರಿಮಾಣ, ಬೇರೆ ಬೇರೆ ನಲ್ಲಿ ಬಲ ಬೇರೆ ಬೇರೆ ಪರಿಮಾಣವನ್ನ ಹೊಂದಿರುತ್ತೆ. ಹಾಗೆ ಈಗ ಏನ್ ಅಂದ್ಕೊಳ್ಳೋಣ ನಾವು ಅಂದ್ರೆ, ಒಂದು ಟೇಬಲ್ ಅನ್ನ ಸರಿಸಬೇಕು. ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಜರುಗಿಸ್ಬೇಕು ಅಂತ ಇಟ್ಕೊಳ್ಳಿ. ನೀವು ಒಂದ್ ಕಡೆಯಿಂದ ತಳ್ತಾ ಇದ್ದೀರಿ. ನಿಮ್ ಫ್ರೆಂಡ್ ಏನ್ ಮಾಡ್ತಾರೆ, ಅವ್ರು ಬಂದು ಇನ್ನೊಂದ್ ಕಡೆಯಿಂದ ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಬಂದು ತಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೀವು ಆ ಟೇಬಲ್ ಅನ್ನ, ಅವರಿಗೂ ನಿಮ್ಮಷ್ಟು ಶಕ್ತಿ ಇದೆ, ಅವ್ರು ನಿಮ್ಗಿಂತ ವೀಕ್ ಅಲ್ಲ, ಮತ್ತೆ ಅವಾಗ ನೀವು ಆ ಟೇಬಲ್ ಅನ್ನ ಸರಿಸ್ಲಿಕ್ಕೆ ಆಗ್ತದಾ? ಇಲ್ಲ, ನೀವಿಬ್ರು ಗುದ್ದಾಡೋದೇ ಆಗ್ತದ. ಆ ಟೇಬಲ್ ಅನ್ನ ಸರಿಸ್ಲಿಕ್ಕೆ ಆಗೋದಿಲ್ಲ. ಅದೇ ನೀವು ಆ ಟೇಬಲ್ ಅನ್ನ ಜರುಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮ್ ಫ್ರೆಂಡು ನಿಮ್ ಸೈಡಿಗೆ ಬಂದು ಟೇಬಲ್ ಅನ್ನ ತಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಲ್ವಾ? ಅದೇ ತರ ಈಗ ನಾವು ಫುಟ್ಬಾಲ್ ಅಲ್ಲೆಲ್ಲ ನೋಡ್ತೀವಿ ಅಥವಾ ವಾಲಿಬಾಲ್ ಅಲ್ಲಿ ಒಂದ್ ಬ್ಯಾಟ್ಸ್ಮನ್ ಬಂದಿರುವಂತ ಬಾಲ್ ಅನ್ನ ಹೊಡಿತಾನೆ. ಅವಾಗ ಬಂದಿರುವಂತಹ ದಿಕ್ಕಿಗಿಂತ ಬೇರೆ ದಿಕ್ಕಿಗೆ ಬಾಲ್ ಹೋಗ್ಲಿಕ್ಕೆ ಸ್ಟಾರ್ಟ್ ಅಲ್ವಾ? ಹಾಗಾಗಿ ಬಲಕ್ಕೆ ಪರಿಮಾಣ ಮತ್ತೆ ದಿಕ್ಕು ಎರಡೂ ಇದೆ ಅಂತ ಹೇಳ್ಬೋದಲ್ಲ. ಹಾಗಾಗಿ ಬಲವನ್ನ ಸದಿಶ ಪ್ರಮಾಣ ಪರಿಗಣಿಸಲಾಗುತ್ತೆ, ಯಾಕಂದ್ರೆ ಅದಕ್ಕೆ ಪರಿಮಾಣ ಮತ್ತೆ ದಿಕ್ಕು ಎರಡೂ ಇರುತ್ತೆ. ಥ್ಯಾಂಕ್ ಯು.